ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕನಸರಿ ದೇಸಾಯಿ ಮೇಡಮ್ ಅವರು ಸ್ವಾಗತ ಕೋರುತ್ತಾ ಈ ಮಾಧ್ಯಮಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತ ಕೋರಿ ಮುಂದಿನದಾಗಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಜಗದೀಶ್ ಶೆಟ್ಟರ್ ಸರ್ ಮಾತಾಡ್ಕೊಂಡು ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಭಾಳ ಮುಖ್ಯವಾದಂಥ ಉದ್ದೇಶ, ಇವತ್ತೇನು ಬೆಳಗಾವಿ ನಗರದಲ್ಲಿ ಕಾಂಗ್ರೆಸ್ಸಿನ 100 ವರ್ಷಗಳ ಒಂದು ಶತಮಾನೋತ್ಸವದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ಇದನ್ನು ತನ್ನದೇ ಪಕ್ಷದ ಒಂದು ಕಾರ್ಯಕ್ರಮ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮೂಲ ಉದ್ದೇಶ ಮತ್ತು ಎಲ್ಲ ಜನರ ಉದ್ದೇಶ ಇತ್ತು, ಹಿಂದೆ 100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿವೇಶನಕ್ಕೆ ಬಂದಿದ್ದರು ಮತ್ತು ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿ ಆ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡು ಇಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಮತ್ತು ಹಲವಾರು ದಿವಸಗಳ ಕಾಲ ಈ ಬೆಳಗಾವಿ ನಗರ ಇರ್ಬೋದು, ಅಕ್ಕಪಕ್ಕದ ನಗರಗಳಿರ್ಬೋದು, ಇವನ್ ನಿನ್ನೆ ಪತ್ರಿಕೆಯಲ್ಲಿ ಬಂದಿತ್ತು, ಹುಬ್ಬಳ್ಳಿಗೂ ಅವ್ರು ಬಂದಿದ್ದರು. ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢರ ಒಂದು ನೇತೃತ್ವದಲ್ಲಿ ಅಲ್ಲಿ ಸಹಿತ ಸ್ವಾತಂತ್ರ್ಯದ ಹೋರಾಟದ ಸಲುವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮ ಅಲ್ಲಿನೂ ಮಾಡಿದರು ಇದೇ ಸಂದರ್ಭದಲ್ಲಿ. ಮತ್ತು ಇಲ್ಲಿ ಭಾಳಷ್ಟು ಕಡೆ ಅವರು ಪ್ರವಾಸ ಮಾಡಿದ್ದಾರೆ. ಭಾಳಷ್ಟು ರೀತಿಯಲ್ಲಿ ಜನರಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. 1924 ಇವತ್ತು 2024 100 ವರ್ಷ ಕಾಲ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಆಗಬೇಕು. ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಅದು ಯಾವುದೇ ರಾಜಕೀಯ ಪಕ್ಷಕ್ಕೆ, ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟದ್ದಲ್ಲ. ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಭಾರತ ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಅದರ ಮುಖಾಂತರ ಜನರಲ್ಲಿ ಜಾಗೃತಿ ಮಾಡುವ ಮುಖಾಂತರ ಒಂದು ಫೋರಂ ಬೇಕಲ್ಲ, ಯಾವುದೋ ಒಂದು ವೇದಿಕೆ ಬೇಕಲ್ಲ, ಆ ವೇದಿಕೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಆಗಿತ್ತು. ಅದರ ನೇತೃತ್ವ ವಹಿಸಿ ಅವರು ಇಲ್ಲಿ ಬಂದಿದ್ದರು ಮತ್ತು ಅವತ್ತು ಸಹಿತ ಆ ಒಂದು ಹೋರಾಟದ ಹಿನ್ನೆಲೆ ಇಟ್ಟುಕೊಂಡೇ ಇಲ್ಲಿ ಅಧಿವೇಶನ ಆಗಿದ್ದು. ಮತ್ತು ಇವತ್ತಿನ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಏನಿದೆ, ರಾಜಕೀಯೇತರ ಉದ್ದೇಶ ಸಲುವಾಗಿ ಇದ್ದಂಥ ಆ ಕಾಂಗ್ರೆಸ್ ಪಾರ್ಟಿ, ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಭಾಳಷ್ಟು ಡಿಫ್ರೆನ್ಸ್ ಇದೆ. ಮತ್ತು ಮೂಲ ಕಾಂಗ್ರೆಸ್ಸು ಬೇರೆ ಬೇರೆ ಹಂತದಲ್ಲಿ ಒಡೆದು ಹೋಗಿ ಬೇರೆ ಬೇರೆ ಕಾಂಗ್ರೆಸ್, ಅದು ಇಂದಿರಾ ಕಾಂಗ್ರೆಸ್ ಆಗಿತ್ತು, ಸಂಸ್ಥಾ ಕಾಂಗ್ರೆಸ್ ಆಗಿತ್ತು, ಈಗ ತೃಣಮೂಲ ಕಾಂಗ್ರೆಸ್ಸು, ಅದು ಮೂಲ ಕಾಂಗ್ರೆಸ್ಸಲ್ಲಿ ಇದ್ದದ್ದು ತೃಣಮೂಲ ಕಾಂಗ್ರೆಸ್ಸು. ಆಮೇಲೆ ಮುಂದೆ ಹಲವಾರು ಕಾಂಗ್ರೆಸ್ಗಳು, ಇದು ಇನ್ನೊಂದು ನ್ಯಾಷನಲ್ ಕಾಂಗ್ರೆಸ್ಸು, NCP ಶರದ್ ಪವಾರ್ ಅವ್ರದ್ದು, ಅದು ಮೂಲ ಕಾಂಗ್ರೆಸ್ನಲ್ಲಿ ಇದ್ದದ್ದು. ಅವರು ಒಡೆದೋಗಿ ಹೊರಗೆ ಬಂದು, ಅಂದರೆ ಕಾಂಗ್ರೆಸ್ಸು ಪ್ರತಿ ಹಂತದಲ್ಲಿ ಡಿವಿಷನ್ ಹಾಕ್ಕೊಂತ ಬಂದದ್ದು. ಹೀಗಾಗಿ ಮೂಲ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತಿನ ಮೂಲ ಉದ್ದೇಶ ಏನಾಗಬೇಕಾಗಿ ಬೆಳಗಾವಿನ ನಾವು ನಿರೀಕ್ಷೆ ಮಾಡಿದ್ವಿ ಆಗಬೇಕಂತೇಳಿ. ಇವತ್ತು ಅಭಯ ಪಾಟೀಲ್ ಶಾಸಕರಿಲ್ಲಿದ್ದಾರೆ, ಅವರು ವಿಧಾನಮಂಡಲದಲ್ಲಿ ಇದು ಪ್ರಸ್ತಾಪ ಮಾಡಿದರು. ಭಾಳ ಮುಖ್ಯವಾಗಿ ಏನಂದರೆ, ಈಗ 100 ವರ್ಷ 2024ರಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ವಹಿಸಿ ಅದಕ್ಕಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಅದರ ಸವಿ ನೆನಪಿಗಾಗಿ ಇವತ್ತು ಇಲ್ಲಿ ಅಧಿವೇಶನ ನಡೆಸಬೇಕು ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆ ಏನಿದೆಯಲ್ಲ, ರಾಷ್ಟ್ರೀಯದ ವಿಚಾರಧಾರೆ ಮತ್ತು ಒಂದು ಆದರ್ಶದ ಒಂದು ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು, ಗ್ರಾಮೀಣ ಸ್ವರಾಜ್ಯದ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಮಾಡುವಂಥದ್ದು, ಇದೆಲ್ಲ ಗಾಂಧೀಜಿಯವರು ಏನು ವಿಚಾರದ ಸ್ವದೇಶಿ ನೀತಿ, ಇದೆಲ್ಲವನ್ನು ಹೆಚ್ಚು ಪ್ರಖರಗೊಳಿಸಲಿಕ್ಕೆ ಈ ಒಂದು ಮಾದರಿಯಾದಂಥ ಒಂದು ಇವೆಂಟ್ ಆಗಬೇಕನ್ನುವಂಥದ್ದು. ಮತ್ತು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಎಲ್ಲೆಲ್ಲಿ ಇಲ್ಲಿ ಹುದಲಿಗೆ ಹೋಗಿದ್ರು, ಬೇರೆ ಬೇರೆ ಕಡೆ ಏನು ಹೋಗಿದ್ರು, ಅದ್ರ ಬಗ್ಗೆನೂ ಅವ್ರು ಏನು ಪ್ರಸ್ತಾಪ ಮಾಡಿದ್ರು ಅಭಯ ಪಾಟೀಲ್ ಡೀಟೇಲ್ಸ್ ಹೇಳ್ತಾರೆ. ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರ ನೆನಪು ಮತ್ತು ಅವತ್ತಿನ ಸನ್ನಿವೇಶ ಮತ್ತು ಅವತ್ತಿನ ವಿಚಾರಧಾರೆಗಳಿಗೆ ಒತ್ತು ಕೊಡುವಂಥ ಮತ್ತು ಒಂದು ಮ್ಯೂಸಿಯಂ ಆಗಬೇಕು. ಈ ರೀತಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಪೂರಕವಾಗಿ ಒಂದು 500 ಕೋಟಿ ರೂಪಾಯಿ ಬಜೆಟನ್ನು ಮಾಡಿ
ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಕಾಂಟ್ರಿಬ್ಯೂಟ್ ಮಾಡಿ ಇದೊಂದು ಯಶಸ್ವಿಯಾದಂಥ ಒಂದು ರಾಜಕೀಯೇತರ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು, ಕಾನ್ಫರೆನ್ಸ್ ಆಗಬೇಕು ಅನ್ನುವಂಥದ್ದು ಮೂಲ ಉದ್ದೇಶ. ಅದರ ಅಡ್ವಾಂಟೇಜ್ ತೊಗೊಂಡು ಈಗ ಇದರ ಸಂಪೂರ್ಣವಾಗಿ ಒಂದು ರಾಜಕೀಯ, ಈಗ ನಾವು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ನಡೀತೀವಿ, ನ್ಯಾಷನಲ್ ಕಾನ್ಫರೆನ್ಸ್ ನಡೀತೀವಿ, ಭಾರತೀಯ ಜನತಾ ಪಾರ್ಟಿದಿರ್ಬೋದು, ಕಾಂಗ್ರೆಸ್ ಪಾರ್ಟಿದಿರ್ಬೋದು, ಅಧಿವೇಶನ ನಡೀತೀವಲ್ಲ, ಅವೆಲ್ಲ ಒಂದು ರಾಜಕೀಯ ಉದ್ದೇಶ, ಅದು ಓಪನ್ ಆಗಿ ಆ ಪಾರ್ಟಿಯವರು ಮಾಡುವಂಥದ್ದು. ಆದರೆ ಇವತ್ತು ಏನಾಗಿದೆ ಅಂದರೆ, ಇವತ್ತಿನ ಕಾಂಗ್ರೆಸ್ನವರು, ರಾಹುಲ್ ಗಾಂಧಿ ಕಾಂಗ್ರೆಸ್ನವರು, ಇಂದಿರಾ ಗಾಂಧಿ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇದೊಂದು ರಾಜಕೀಯವಾದ, ಇವತ್ತು ನೀವು ನೋಡಬೇಡ, ಈ ಊರು ತುಂಬ ಮಹಾತ್ಮ ಗಾಂಧಿ ಫೋಟೋ ಸ್ವಲ್ಪ ಅಲ್ಲಿ ಇಲ್ಲಿ ಸಿಗ್ತಾವೆ ಒಂದಿಷ್ಟು ನೋಡೋಕ್ಕೆ. ಉಳಿದೆಲ್ಲ ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಮತ್ತು ಇಲ್ಲಿ ನಾಯಕರು, ಮರಿ ನಾಯಕರು, ಇವ್ರ ಫೋಟೋನ ನಾವು ಇಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಎಲ್ಲಿ ಬಂದೀವಿ ನಾವು ಅಂತ ಅನಿಸ್ತದೆ ನಮಗೆ. ಬೆಳಗಾವಿ ನಗರಕ್ಕೆ ಬಂದರೆ ಮಹಾತ್ಮ ಗಾಂಧಿಯವ್ರದ್ದು ಏನೋ ಒಂದು ಮೂಲ ಉದ್ದೇಶ ಇತ್ತು, ಒಂದು ಏನು ಅವರಿಂದ ನಮಗೆ ಇನ್ಸ್ಪೈರ್ ಆಗಬೇಕಾಯಿತು, ಅದು ಬಿಟ್ಟು ಬೇರೆ ರೀತಿಯಂತ ಇನ್ಸ್ಪಿರೇಷನ್ ಆಗ್ತಾ ಇದೆ ಇಲ್ಲಿ. ಈಗ ಏನಾಗಿದೆ, ಫೇಕ್ ಗಾಂಧಿಗಳದ್ದು ಒಂದು ಸಮಾವೇಶ ಆಗ್ತಾ ಇದೆ, ಫೇಕ್ ಗಾಂಧಿ ನೀವು ಹೇಳ್ದಂಗೆ. ಆ ರೀತಿಯಾದಂಥದ್ದು ನಮ್ಮದು ಪರಿಕಲ್ಪನೆ ಏನಿತ್ತು ಅದಕ್ಕೆ ವ್ಯತಿರಿಕ್ತ. ಈಗ ನೋಡಿ, ಇದೊಂದು ಜಾತ್ಯತೀತವಾಗಿ ಮತ್ತು ರಾಜಕೀಯೇತರವಾಗಿ ಮಾಡಿದರೆ ಬಹುಶಃ ಎಲ್ಲ ಪಾರ್ಟಿಯವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಶಾಸಕರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ಕೆಲವೊಂದು ಅದ್ರ ಬಗ್ಗೆ ವಿಚಾರಧಾರೆಗಳ ಸಂಕೀರ್ಣ ಸಂಕೀರ್ಣ ಇಟ್ಕೊಂಡು ಅದ್ರ ಬಗ್ಗೆ ಡಿಬೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ವ್ಯವಸ್ಥೆ ಆಗಬೇಕಾಗಿತ್ತು. ಅದೇನೂ ಮಾಡಲಾರ್ದೇ ಇವತ್ತು ಯಾರ ಬೇರೆ ಪಕ್ಷದವ್ರನ್ನ, ಭಾರತೀಯ ಜನತಾ ಪಾರ್ಟಿ ಅವರಲ್ಲಿ ಮತ್ತೊಬ್ಬರನ್ನ ಯಾರನ್ನೂ ಇನ್ವಾಲ್ವ್ ಆಗಲಾರ್ದೇ, ಅಥವಾ ರಾಜಕೀಯೇತರ ಅಂತಂದರೆ ಇವನ್ನ ನಮ್ಮ ಶಾಸಕರು ಇವು ಬಿಟ್ಬಿಡ್ರಿ, ಬೇರೆ ಆದಂಥ ರಾಜಕಾರಣದ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಸಹಿತ ತರಿಸ್ಬೋದಾಗಿತ್ತು. ಸ್ವಾತಂತ್ರ್ಯ ಯೋಧರು ಇದ್ದಾರೆ, ಎಷ್ಟು ಸ್ವಾತಂತ್ರ್ಯ ಯೋಧರು ಹೋರಾಟ ಮಾಡಿದ್ದಾರೆ, ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ವ್ಯಕ್ತಿಗಳಿದ್ದಾರೆ, ಅವ್ರನ್ನೆಲ್ಲ ಕರೆಸಿ ಇನ್ವಾಲ್ವ್ ಮಾಡ್ಬೋದಾಗಿತ್ತಲ್ಲ, ಅವ್ರಿಗೊಂದು ಸನ್ಮಾನ ಮಾಡ್ಬೋದಾಗಿತ್ತಲ್ಲ. ಅದು ಯಾವುದನ್ನು ಮಾಡದೆ ಇವತ್ತೇನು ನಾವೇನು ಮೂಲ ಪ್ರಸ್ತಾಪ ಇಟ್ಟಿದ್ವಿ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ರಾಜಕೀಯ ಸಮ್ಮೇಳನ ಮಾಡಲಿಕ್ಕೆ ಹೊಂಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಪೊಲಿಟಿಕಲ್ ಇದನ್ನು ಲಾಭ ಆಗುವ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ನಾ ಹೇಳಿದ್ರೆ ಈಗ 25 ಕೋಟಿ ರೂಪಾಯಿ, ನನಗಿರುವಂಥ ಮಾಹಿತಿ ಪ್ರಕಾರ ಈಗ 25 ಕೋಟಿ ರೂಪಾಯಿ ಮಂಜೂರಾಗಿದೆ, ಈ ಕಾರ್ಯಕ್ರಮಕ್ಕೆ ಮಂಜೂರಾಗಿದೆ.